त्वनिराकरणं मेस्तु तदा निरतेय उपनिषत्सु धर्मास्ते मयि सन्तु ओम शांति 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 अनन्तगुणपूर्णत्वादगम्याय सुरैरपि सर्वेष्टदात्रे देवानां नमो नारायणायते। ಉಮಾದೇವಿ ಬ್ರಹ್ಮ ಜಿಜ್ಞಾಸೆಯನ್ನ ತಣಿಸುವುದಕ್ಕಾಗಿ ಉಳಿದವರೆಲ್ಲರೂ ತನ್ನ ಜೊತೆಗಿದ್ದವರು ಮರೆಯಾದ್ರೂ ಭಗವದಾಜ್ಞೆಯ ಏವ ಭಗವಂತನ ಆದೇಶದಂತೆ ಉಪದೇಶಕ್ಕಾಗಿ ನಿಂತಲು. ಅವನೊಬ್ಬ ಮಾತ್ರ ಅದೇನು ಅಂತ ಜಿಜ್ಞಾಸೆ ವ್ಯಕ್ತಪಡಿಸುವಂತವನಾದ್ರಿಂದಾಗಿ ಉಮೆಯಲ್ಲಿ ನಿಂತಲು. ಅಂದ್ರೆ ನಾವು ಜಿಜ್ಞಾಸೆಗೆ ಆಸಕ್ತಿ ತಾಳ್ತೇವೆ ಅಂದ್ರೆ, ನಿಜವಾಗಿಯೂ ನಮಗೆ ಒಳಗಿನಿಂದ ಪ್ರಶ್ನೆ ಬರುತ್ತೆ ಅಂದ್ರೆ ನಮಗೆ ಒಬ್ಬ ಗುರು ಸಿಗ್ತಾನೆ. ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಬಡಿಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ನಮ್ಮ ಗುರಿಯನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಪುರುಸೋತ್ತಿಲ್ಲ, ಸಮಯ ಆದಾಗ ನೋಡೋಣ, ಕಲಿಬೇಕು ಅಂತಿದೆ ಅನ್ನುವ ಈ ಎಲ್ಲ ಅಧ್ಯಯನದ ದಾರಿಯಲ್ಲಿ ಬರುವಂತಹ ಮಾತುಗಳೇನಿವೆ, ಇದಕ್ಕೆ ಸಮಯ ಇನ್ನೂ ತಗೊಳ್ತಾ ಇದೆ ಅಂತ ಅರ್ಥ. ಇನ್ನೂ ಸಮಯ ತಗೊಳುತ್ತೆ, ಇನ್ನು ಈಗ್ಲೇ ತಕ್ಷಣಕ್ಕೆ ಅದು ಬರುವಂತದ್ದಲ್ಲ ಅಂತ ಗೊತ್ತಾಗತ್ತೆ. ಆದ್ರಿಂದ ಇಂದ್ರ ಅವನು ಹಠ ಮಾಡಿ ಪ್ರಶ್ನೆ ಕೇಳೋನು ಅಂತ ಅವನಲ್ಲಿರುವ ಸಿದ್ಧತೆಯನ್ನ ಗಮನಿಸಿಯೇ ಉಮಾದೇವಿ ನಿಂತಿದ್ದು. ಕಲಿಬೇಕು ಅನ್ನೋ ಹಠ ಇದ್ರೆ ಜ್ಞಾನ ಎಲ್ಲಿಂದಾದ್ರೂ ಬರುತ್ತೆ. ಯಾರು ಹೇಳ್ಕೊಡ್ಬೇಕಾದವ್ರು ಬರ್ಬೇಕಾಗಿಲ್ಲ. ಅವರು ತಡೆಯುವುದ ಸಾಧ್ಯ ಇಲ್ಲ, ಕಲಿಯುವುದಕ್ಕೆ ನಮ್ಗೆ ಗೋಡೆಯು ಯಾವುದೂ ಇಲ್ಲ. ಇದು ಹೇಗೆ ಅಂದ್ರೆ ಕೇವಲ ಉಮಾ ಇಂದ್ರರ ಸಂಬಂಧ ಅಲ್ಲ. ಇಂದ್ರ ಅವನ ಕೆಳಗೆ ಇರುವಂತಹ ಬೃಹಸ್ಪತ್ಯಾದಿಗಳಿಗೆ ಉಪದೇಶ ಮಾಡ್ತಾನೆ. ಬೃಹಸ್ಪತ್ಯಾದಿಗಳು ಅದರ ಕೆಳಗೆ ಇರುವಂತಹ ಕಾಮಾತ್ಮಜನಾದ ಅನಿರುದ್ಧ ಮೊದಲಾದವರಿಗೆ, ಅಲ್ಲಿಂದ ಸೂರ್ಯಚಂದ್ರರಿಗೆ, ಧರ್ಮನಿಗೆ, ವರುಣನಿಗೆ, ನಾಸಿಕೆ ವಾಯುವಿಗೆ, ಕೊನೆಗೆ ಅಗ್ನಿಗೂ ಉಪದೇಶ ಆಗುತ್ತೆ. ಹೀಗೆ ಇವರೆಲ್ಲರೂ ಕೂಡ ಇಂದ್ರಕಾಮ ಅನ್ನೋರಿಬ್ರು ಈ ಬ್ರಹ್ಮಾದಿ ದೇವತೆಗಳ ಮಧ್ಯದಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿದಾಯಕರು. ಅಂದ್ರೆ ಬ್ರಹ್ಮಾದಿ ದೇವತೆಗಳ ನಂತರ ಅಂತರ್ಥ, ಬ್ರಹ್ಮಾದಿ ದೇವತೆಗಳ ನಂತರದಲ್ಲಿ ಉಮಾ ಅನ್ನುವ ಇಡೀ ಗುಂಪಿತ್ತಲ್ಲ, ಉಮಾ, ಸುಪರ್ಣಿ, ವಾರುಣಿ, ಭಾರತಿ, ಸರಸ್ವತಿ, ಶಿವ, ಗರುಡ, ಶೇಷ, ಬ್ರಹ್ಮ, ವಾಯು. ಅಂದ್ರೆ ಬ್ರಹ್ಮವಾಯು, ಆಮೇಲೆ ಭಾರತಿ ಸರಸ್ವತಿಯರು, ಆಮೇಲೆ ಗರುಡ ಶೇಷ ರುದ್ರರು, ಆ ನಂತರದಲ್ಲಿ ಪಾರ್ವತಿ, ಸುಪರ್ಣಿ, ವಾರುಣಿಯರು. ಇವರಿಷ್ಟು ಜನ ಆದ್ಮೇಲೆ ಅತ್ಯಂತ ಹೆಚ್ಚು ಕೇಳುವಿಕೆಗೆ ಗಮನ ಕೊಡುವಂತಹ ವ್ಯಕ್ತಿ ಅಂತಂದ್ರೆ ಅದು ಇಂದ್ರ ಮತ್ತು ಕಾಮ. ಈ ಇಂದ್ರ ಕೇಳುವ ವಿಷಯಕ್ಕೆ ತುಂಬಾ ಒತ್ತು ಕೊಡುವವನು. ಅದು ಜ್ಞಾನದ ಹಂಬಲ, ನಮಗೆ ಜಾಗೃತ ಆಗುವಂತೆ ಮಾಡುವುದಕ್ಕೂ ಅವನದ್ದೊಂದು ವಿಶೇಷವಾದ. ಅವನನ್ನು ಯಾಕೆ ಈ ಕಥೆಯಲ್ಲಿ ಪ್ರಧಾನವಾಗಿಸಿದ್ರು ಅಂದ್ರೆ, ನಮ್ಗೆ ತಿಳುವಳಿಕೆ ಬರ್ಲಿಕ್ಕೆ ಬೇಕಿರುವ ಕೇಳುವ ಗುಣ ಬರಬೇಕು ಅಂದ್ರೆ ಶ್ರವಣ, ಮನನ, ನಿಧಿಧ್ಯಾಸನ, ಇದು ಮೂರಕ್ಕೆ ಕಾರಣನಾದವ ಇಂದ್ರ. ಇಂದ್ರ ಹೀಗೆ ಶ್ರದ್ಧೆಯಿಂದ ಉಮೆಯಲ್ಲಿ ಕುಳಿತು ಕೇಳಿದ ಅನ್ನೋದನ್ನ ನಾವು ಅನುಸಂಧಾನ ಮಾಡಿದ್ರೆ ನಮಗೂ ಹಾಗೆ ಕುಳಿತು ಕೇಳುವ, ಎಲ್ಲಿ ಎಂಥದ್ದೇ ಪ್ರಸಂಗ ಬಂದ್ರೂ ಕೂಡ ಅಧ್ಯಯನದ ದಾರಿಯಿಂದ ಮನಸ್ಸು ವಿಚಲಿತವಾಗದಂತೆ ನಮ್ಮನ್ನ ನಿಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಏತೇಷಾಂ ಅವಮಹ ವಹ್ನಿ ಪರಮೋ ವಿಷ್ಣುರುಚ್ಯತೆ ಅಂತರಾಳೆ ಚಿತಾಸ್ತ್ವನ್ನೇ ಬ್ರಹ್ಮಾದ್ಯ ಪೂರ್ವಮೀರಿತಾಃ. ಈ ಪರಮಾತ್ಮನಿಂದ ಹಿಡಿದು ವಹ್ನಿಯ ತನಕದ 15 ಲಕ್ಷಗಳ ನಡುವೆ ಬರುವಂತಹ ಎಲ್ಲ ದೇವತೆಗಳು ಕೂಡ ಭಗವಂತನ ಬಗ್ಗೆ ತಿಳಿಯುವುದಕ್ಕಾಗಿ, ಬ್ರಹ್ಮನಿಂದ ಹಿಡಿದು ಈ ಅಗ್ನಿಯ ತನಕ ಅಂದ್ರೆ ವಿಷ್ಣುವನ್ನ ತಿಳಿಯುವುದಕ್ಕಾಗಿ
ಯಾರು ಪರಮ ಅಂದ್ರೆ ವಿಷ್ಣು, ಯಾರು ತತ್ವಾಭಿಮಾನಿ ದೇವತೆಗಳಲ್ಲಿ ಅವಮ ಅಂದ್ರೆ ಅಗ್ನಿ. ಇನ್ನೂ ಅನೇಕ ದೇವತೆಗಳು ಕೆಳಗಿದ್ದಾರೆ. ಆದ್ರೆ ತತ್ವ ದೇವತೆಗಳು ಅಂತ ಬಂದಾಗ ಉಪಾಸನೆಗೆ ಪ್ರಧಾನವಾಗಿ ಯಜ್ಞಗಳಲ್ಲೆಲ್ಲ ಉಪಯೋಗಕ್ಕೆ ಬಹಳ ಹೆಚ್ಚು ಕಾಲ, ಹೆಚ್ಚು ಬಾರಿ ಆ ಗುರುತಿಗೆ ಬರುವವರು, ಉಪಯೋಗ ಆಗುವಂತವರು ಇವರಾದ್ರಿಂದಾಗಿ ಇವರನ್ನ ಇಲ್ಲಿ ಪ್ರಧಾನ ಅಂತ ಗುರುತಿಸಿ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಬ್ರಹ್ಮಾದ್ಯಾಹ, ಬ್ರಹ್ಮನಿಂದ ಹಿಡಿದು ಇಲ್ಲಿಯ ತನಕದ ಎಲ್ಲರೂ ಕೂಡ ಪರಮಾತ್ಮ ತಿಳಿಯುವ ವಿಷಯದಲ್ಲಿ ಒಬ್ರಿಗಿಂತ ಒಬ್ರು ನಂತರದವರು ತಮಗಿಂತ ಮೇಲಿನವರ ಹತ್ರ ವಿದ್ಯಾಭ್ಯಾಸ ಅಧ್ಯಯನ ಮಾಡ್ತಾ ಬರ್ತಾ ಇರ್ತಾರೆ. ಅಗ್ನಿ ಪಶ್ಚಾತ್ ವ್ಯಜಾನ ತದಿಂದ್ರ ವಾಕ್ಯಾತ್ ತಥೋ ಅವಮಃ. ಮುಂದೆ ಇಂದ್ರ ಒಂದು ರೀತಿ ಸ್ಕೂಲ್ ಮಾಸ್ಟರ್ ಇದ್ದ ಹಾಗೆ ಎಲ್ರಿಗೂ ಹೇಳ್ತಾನೆ. ಅವರಲ್ಲಿ ವಿಶೇಷವಾದ ತಿಳುವಳಿಕೆಗೆ ಕೆಲವು ಸಂದರ್ಭದಲ್ಲಿ ಅವರ ಹಿರಿಯರನ್ನು ಹಿಡಿತಾರೆ. ಆದ್ರೆ ಮುಖ್ಯೋಪಾಧ್ಯಾಯರು ಕೆಲವೊಂದ್ಸರ್ತಿ ಕ್ಲಾಸ್ ತಗೋತಾರಲ್ಲ, ಹಾಗೆ ಇಂದ್ರ ಎಲ್ರಿಗೂ ಒಂದ್ಸರ್ತಿ, ಯಾಕೆಂದ್ರೆ ಅವನು ದೇವತೆಗಳ ಒಡೆಯ ಆದ್ರಿಂದ ಅವನು ಆ ವಿಷಯದಲ್ಲಿ ತನ್ನ ಜಿಜ್ಞಾಸೆಯನ್ನ, ಅಂದ್ರೆ ತನ್ನ ಹೇಳಿಕೊಡುವ ಹಂಬಲವನ್ನ, ತನ್ನ ಜವಾಬ್ದಾರಿಯನ್ನ ಅತ್ಯಂತ ಸೂಕ್ಷ್ಮವಾಗಿ ನಿರ್ವಹಿಸ್ತಾನೆ. ಅಗ್ನಿ ಅವನಿಂದ ತಿಳಿತಾನೆ. ತಸ್ಮಾತ್ ವಿಷ್ಣು ಅಭಿಸಂಬಂಧಾತ್ ಪಾರಾವರ್ಯಂ ಸುರೇಶ್ವಿತಂ. ಪಾರಾವರ್ಯಂ ಅಂದ್ರೆ ಪರ ಮತ್ತು ಅವರ ಸ್ವಭಾವ, ಅವರ ಅನ್ನುವಂತಹ ವ್ಯತ್ಯಾಸ. ವಿಷ್ಣುವಿನ ಸಂಬಂಧವನ್ನ ಹೊಂದುವಾಗ ಯಾರಲ್ಲಿ ಹೆಚ್ಚು ಹೆಚ್ಚು ತಿಳುವಳಿಕೆಯ ಹಂಬಲ ಇದೆಯೋ ಅವ್ರು ದೊಡ್ಡವರಾಗ್ತಾರೆ. ಯಾರಲ್ಲಿ ತಿಳುವಳಿಕೆಯ ಹಂಬಲ ಕಮ್ಮಿ ಕಮ್ಮಿ ಆಗ್ತಾ ಬರುತ್ತೋ ಅವರು ಅವರರಾಗ್ತಾ ಹೋಗ್ತಾರೆ. ಆ ಹಂಬಲ ಕಮ್ಮಿ ಆಗುದು ಅನ್ನೋದಕ್ಕಿಂತ, ಹಂಬಲ ಸಹಜವಾಗಿ ಇರ್ಬೋದು, ತಿಳಿಯುವ ಕ್ವಾಂಟಿಟಿ, ಅವರಿಗೆ ಇರುವ ಆಸಕ್ತಿ ಅವನ ಮಟ್ಟಕ್ಕೆ ಅದು ಸರಿನೇ ಇರುತ್ತೆ. ಆದ್ರೆ ಅವನಿಗೆ ತಿಳಿಲಿಕ್ಕೆ ಆಗುದೇ ಅಷ್ಟು, ಅದಕ್ಕಿಂತ ಮೇಲಿನ ಜಿಜ್ಞಾಸೆ ಬರುದೇ ಇಲ್ಲ ಅಂತ ಹಾಗಿಟ್ಕೊಳ್ಬೇಕು. ಆದ್ರೆ ಅವರ ಮಟ್ಟಕ್ಕೆ ಏನ್ ಬೇಕು ಅದನ್ನು ಪೂರ್ತಿ ಅವರು ತೊಡಗಿಸ್ತಾರೆ. ಅದರ ಮೇಲಿದ್ದು ಇನ್ನು ಸೂಕ್ಷ್ಮವಾದ ಸ್ವರದ ಅರ್ಥ, ಬಿಂದುವಿನ ಅರ್ಥ, ಮೌನದ ಅರ್ಥ, ಇದೆಲ್ಲ ಚತುರ್ಮುಖನದ್ದೇ ವಿಶೇಷ. ಅದು ಎಲ್ರಿಗೂ ಅರ್ಥ ಆಗುತ್ತೆ ಅಂತಿಲ್ಲ. ತಶೇಷ ಆದೇಶ ವ್ಯದ್ಯೋತಯತ್ ವಿದ್ಯುತಾದಿ. ಕಪಿಲ ಋಷಿ ಈ ಮಿಂಚಿನಲ್ಲಿ ನಿಂತು ಎಲ್ಲ ಲೋಕದ ಆಹಾರದ ವಸ್ತುಗಳಿಗೆ ಬೇಕಿರುವ ಸಾರಜನಕವನ್ನ ತುಂಬುವವನಾಗಿ ಮೋಡಗಳ ನಡುವಿನ ವಜ್ರದಲ್ಲಿ ಅಥವಾ ಅಶನಿಯಲ್ಲಿ ನಿಂತಿದ್ದಾನೆ. ಅವನು ಬೆಳಗ್ತಾನೆ. ಅಕ್ಷ್ಣೋರ್ ನಿಮೀಲನಂ ಕೃತ್ವ ಯಶೇತೆ ಕ್ಷೀರಸಾಗರೆ. ಇಷ್ಟೆಲ್ಲ ಮಾಡಿ ಅವನು ಮಾತ್ರ ಕ್ಷೀರಸಾಗರದಲ್ಲಿ ಕಣ್ಣು ಮುಚ್ಚಿ ಎಲ್ಲವನ್ನು ನೋಡುತ್ತಾ ಮಲಗಿದ್ದಾನೆ. ಇದು ವಿಶೇಷ ಅಲ್ವಾ? ನಾವು ಕಣ್ಣು ತೆಗೆದ್ರು ಏನು ಕಾಣಲ್ಲ, ಅವ್ನು ಕಣ್ಣು ಮುಚ್ಚಿದ್ರು ಎಲ್ಲ ಕಾಣಿಸ್ತಿರುತ್ತೆ. ಅದಕ್ಕೆ ದೇವರು ಅಂತ ಹೆಸರು. ಸ ಏವೈಕಃ ಪರಂ ಬ್ರಹ್ಮ ಇತ್ಯೇವ ತಸ್ಯ ಉಪದೇಶನ. ಬ್ರಹ್ಮ ಒಂದೇ, ಇದು ಮತ್ತೆ ನಮಗೆ ಎಚ್ಚರ ಕೊಡುವಂತಹ ಸಂಗತಿ. ಶಬಲ ಬ್ರಹ್ಮ ಅಂತ ಒಬ್ಬ, ಪರಬ್ರಹ್ಮ ಅಂತ ಒಬ್ಬ, ಅಂದ್ರೆ ನಿರ್ಗುಣ ಬ್ರಹ್ಮ ಅಂತ ಒಬ್ಬ. ಇದೆಲ್ಲ ಶಾಸ್ತ್ರದಲ್ಲಿ ಸರಿಯಾಗಿ ಗಮನಿಸಿದ್ರೆ ಈ ವಿಭಾಗಗಳು ಇಲ್ಲ ಅಂತ ಗೊತ್ತಾಗುತ್ತೆ. ಸ ಏವ ಏಕಃ ಪರಂ ಬ್ರಹ್ಮ, ಒಬ್ಬನೇ ಪರಂ ಬ್ರಹ್ಮ. ಪರಂ ಬ್ರಹ್ಮ ಅಂತ ಪರಬ್ರಹ್ಮ ಪಾರ್ಟ್ 1, ಪರಬ್ರಹ್ಮ ಪಾರ್ಟ್ 2 ಅಂತೆಲ್ಲ ಇದು ನಮ್ಗೆ ಏನಾದ್ರೂ ಒಂದು ಶಾಸ್ತ್ರದಲ್ಲಿ ಇದ್ದ ವಾಕ್ಯಗಳಿಗೆ ಕೂಡಿಸ್ಲಿಕ್ಕೋಸ್ಕರ ನಾವು ಕಲ್ಪಿಸಿಕೊಂಡಂತದ್ದು ಅಂತ ಸ್ಪಷ್ಟ ಗೊತ್ತಾಗುತ್ತೆ. ಎಲ್ಲೂ ಕೂಡ ಬ್ರಹ್ಮನಲ್ಲಿ ಎರಡು ಮುಖ ಇಲ್ಲ. ಅದು ಈಶ್ವರ ಅಂತ ಕರೀತಾರೆ, ಅದು ಸಗುಣ. ನಿರ್ಗುಣ ಅಂತ ಕರೆಯುವಂತಹದ್ದು ಬ್ರಹ್ಮ ಅಂತ ಹೀಗೆ ಹೇಳ್ತಾರೆ. ಈಶ್ವರನನ್ನೇ ಬ್ರಹ್ಮ ಅಂತ ಶಬ್ದ ಪ್ರಯೋಗ ಮಾಡಿದ್ದು ತುಂಬಾ ಕಡೆ ಬರುತ್ತೆ. ಈಗ ವಿಷ್ಣು ಸಹಸ್ರನಾಮದಲ್ಲಿ ಈಶ್ವರ ಅನ್ನೋ ಶಬ್ದವಿದೆ, ಬ್ರಹ್ಮ ಅನ್ನೋ ಶಬ್ದ ಇದೆ, ಅದು ವಿಷ್ಣುವಿಗೆ ಹೇಳುತ್ತೆ. ಅದೆರಡು ಬೇರೆ ಬೇರೆ ಅಲ್ವೇ ಅಲ್ಲ. ಉಪದೇಶ, ದೇವರು ಒಬ್ಬನೇ ಇರುವುದೇ ಎನ್ನುವುದೇ ದೊಡ್ಡ ಉಪದೇಶ. ಇದು ಉಪನಿಷತ್ತಿನಲ್ಲಿ ಬಂದ ಮಾತಾದ್ರಿಂದಾಗಿ ನಾವು ಇದರ ಬಗ್ಗೆ ಗಮನ ಹರಿಸಿ ತಿಳ್ಕೊಳ್ಬೇಕು. ತಸ್ಯ ಉಪದೇಶನಂ
ಪರಂ ಇತ್ಯೇವ, ಒಬ್ಬನೇ ಬ್ರಹ್ಮ, ಅವನೇ ಸುಪೀರಿಯರು, ಸುಪ್ರೀಮು. ಸ ಏವ, ಅದು ಎಷ್ಟು ಸರ್ತಿ ಹೇಳ್ತಾರೆ ನೋಡಿ, ಸ ಏವ ಅವನೇ, ಅಲ್ಲಿ ಏವಕಾರ ಅನ್ನೋದು ಅವಧಾರಣದ ಪರಮಾವಧಿ. ಏಕಃ ಮತ್ತೆ ಒಬ್ಬನೇ, ಆ ಏಕ ಶಬ್ದ ಈಗ ಸಹ ಅಂತ ಅನ್ನುವಾಗ್ಲೇ ಒಬ್ಬ ಅಂತ ಗೊತ್ತಾಗುತ್ತೆ. ಮತ್ತೆ ಏಕಃ ಅನ್ನುವ ಶಬ್ದದ ಉದ್ದೇಶ ಏನು ಅಂದ್ರೆ, ಅಲ್ಲಿ ಇನ್ನೂ ಒಬ್ಬ ಇರ್ಬೋದಲ್ವಾ? ಇಲ್ಲ ಇಲ್ಲ ಇಲ್ಲ, ಇವನೊಬ್ಬನೇ, ಇವನು ಬಂದಿದ್ದಾನೆ ಅಂದ್ರೆ ನಮ್ಗೆ ಅರ್ಥ ಆಗಿರುತ್ತೆ ಒಬ್ಬ ಬಂದಿದ್ದಾನೆ ಅಂತ. ಇವನು ಒಬ್ಬನೇ ಬಂದಿದ್ದಾನೆ ಅಂದ್ರೆ ಬೇರೆ ಯಾರು ಬಂದಿಲ್ಲ ಅನ್ನೋದು ಮತ್ತೆ ಕನ್ಫರ್ಮೇಶನ್. ಹಾಗೇನೆ ಸಾಕಾಗ್ಲಿಲ್ಲ ಅವರಿಗೆ, ಏಕಃ ಅಂದ ಮೇಲೆ ಮತ್ತೆ ಪರಂ. ಪರಂ ಅಂದ್ರೆ ಇದಕ್ಕಿಂತ ಮೇಲೆ ಮತ್ತೊಂದಿಲ್ಲ ಅಂತ ಅರ್ಥ. ಮತ್ತೆ ಬ್ರಹ್ಮ ಅಂದ್ರು. ಬ್ರಹ್ಮ ಅಂದ್ರೆ ಗುಣಗಳಿಂದ ತುಂಬಿದವ. ಬ್ರಹ್ಮ ಅಂದ್ರೆ ಬೃಹಂತೋ ಹಿ ಅಸ್ಮಿನ್ ಗುಣ. ನೀವು ಬ್ರಹ್ಮ ಶಬ್ದವನ್ನ ಹೇಳಿದ್ರೆ ಅವನಲ್ಲಿ ಗುಣ ಬಂತು ಅಂತ ಅರ್ಥ. ಯಾಕಂದ್ರೆ ಬ್ರಹ್ಮ ಶಬ್ದದ ಅರ್ಥವೇ ಹಾಗೆ. ನೀವು ಅದರ ಎಟಮಾಲಜಿ ಅರ್ಥವನ್ನ ಬಿಟ್ಟು ಬ್ರಹ್ಮ ಅಂದ್ರೆ ನಮ್ಗೆ ಏನು ಇಲ್ಲ, ನಿರ್ಗುಣ ಅಂದ್ರೆ ಶಬ್ದಕ್ಕೆ ವಿರುದ್ಧ. ಅದು ಬ್ರಹ್ಮ ಆದ್ರೆ ಗುಣ ಇಲ್ಲ ಅಂದ್ರೆ ನಾನು ಮೂಕ, ನಂಗೆ ಮಾತು ಬರಲ್ಲ ಅಂತ ಹೇಳಿದ ಹಾಗೆ. ಬ್ರಹ್ಮ ಅನ್ನುವ ಶಬ್ದದ ಅರ್ಥವೇ ತುಂಬಿಕೊಂಡಿದೆ, ಗುಣಗಳಿಂದ ತುಂಬಿಕೊಂಡಿದೆ. ಬೃಹಂತೋ ಹಿ ಅಸ್ಮಿನ್ ಗುಣ, ಇದು ಭಕ್ತ ವೇದವೇ ಹೇಳುವ ಮಾತು. ಬ್ರಹ್ಮ ಶಬ್ದದ ಅರ್ಥವನ್ನ ಹೇಳುವಾಗ ಒಂದು ದೊಡ್ಡದು ಅಂತ ಅರ್ಥ ಇದೆ. ದೊಡ್ಡದು ಅಂದ್ರೆ ಹೇಗೆ ಹೇಳಿ, ಎಲ್ಲದಕ್ಕಿಂತ ದೊಡ್ಡದಾಗುವುದು ಒಂದು ಗುಣ ಅಲ್ವಾ? ಆ ಗುಣ ಬಂದ ಮೇಲೆ ಅದನ್ನ ಗುಣ ಇಲ್ಲ ಅಂತ ಹೇಳುವುದು ಹೇಗೆ? ಆದ್ರಿಂದ ಬ್ರಹ್ಮೇತ್ಯೇವ ತಸ್ಯ ಉಪದೇಶನಂ, ಇಂದ್ರನಿಗೆ ಅವಳು ಹಾಗೆ ಉಪದೇಶ ಮಾಡುತ್ತಾಳೆ. ಅಧಿದೈವೇ ತಥಾಧ್ಯಾತ್ಮೇ ಯಮ್ಮನೋ ಗಚ್ಚತಿ ವಚ. ಅಧಿದೈವದಲ್ಲಿ, ಅಧ್ಯಾತ್ಮದಲ್ಲಿ, ಯಮ್ಮನೋ ಗಚ್ಚತಿ ವಚ, ಯಾರನ್ನ ಕುರಿತು ಮನಸ್ಸು ಓಡುತ್ತೋ. ಅಧಿದೈವ ಅಂದ್ರೆ ದೇವತಾಭಿಷೇಕವಾದಂತಹ ಪ್ರಪಂಚದಲ್ಲಿ ಗಮನಿಸಿದ್ರೂ ಅವನೇ ಹಿರಿಯ. ಅಧ್ಯಾತ್ಮೆ ಈ ಅಂತರಂಗದ ಪ್ರಪಂಚದಲ್ಲಿ, ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ವಿಕಾಸವನ್ನ ಗಮನಿಸಿದಾಗ ಅಲ್ಲಿರುವಂತಹ ದೇವತಾ ಶಕ್ತಿಗಳು ಒಂದು ರೀತಿ ಆದರೆ, ಅಂತರಂಗದ ಪ್ರಪಂಚದಲ್ಲಿ ಸ್ವಪ್ನ ಇರ್ಬೋದು, ಸುಷುಪ್ತಿ ಇರ್ಬೋದು, ಮೂರ್ಛೆ ಇರ್ಬೋದು, ಹೀಗೆ ನಮ್ಮ ದೇಹದ ಒಳಭಾಗದಲ್ಲಿ ನಡೆಯುವ ಅನೇಕ ತರದ ಘಟನೆಗಳಿಗೆ ಕಾರಣನಾದಂತಹ ಪರತತ್ವ ಅವನೇ ಆಗಿದ್ದಾನೆ. ಅವನ ಕಡೆಗೆ ಮನಸ್ಸು ನಿರಂತರ ಸಾಕ್ತಾ ಇದೆ. ಸಮ್ಯಕ್ ನ ಗಚ್ಚತಿ ಕ್ವಾಪಿ ಮನೋ ಏನ ಸ್ಮರತ್ಯಪಿ. ಅದ್ರ ಸ್ವಾರಸ್ಯ ಅಥವಾ ಒಂದು ದೌರ್ಬಲ್ಯ ಅಂತಾನೂ ಹೇಳಬೇಕು. ಎಷ್ಟು ಪ್ರಯತ್ನ ಪಟ್ಟರು ಅವನನ್ನ ಮನಸ್ಸಿನಿಂದ ಪೂರ್ತಿಯಾಗಿ ತಿಳಿಲಿಕ್ಕೆ ಆಗುದೇ ಇಲ್ಲ. ಏನ್ ತಿಳಿಯತ್ತೆ ಅಂದ್ರೆ ತಿಳಿಲಿಕ್ಕೆ ಆಗುದಿಲ್ಲ ಅಂತ ಅಷ್ಟೇ ತಿಳಿಯತ್ತೆ. ಅಷ್ಟೇ ಭಗವಂತನ ಬಗ್ಗೆ ನಮ್ಗೆ ತಿಳಿಲಿಕ್ಕೆ ಆಗುದಿಲ್ಲ, ಅಂದ್ರೆ ತಿಳಿಲಿಕ್ಕೆ ಸಾಧ್ಯ ಆಗುದು ಅಂದ್ರೆ ಸರ್ವಥಾ ಸಮಗ್ರವಾಗಿ ತಿಳಿಲಿಕ್ಕೆ ಆಗುದಿಲ್ಲ ಅಂತ. ಈಗ ಅವನಲ್ಲಿ ಆನಂದ ಇದ್ದೆ, ಇದು ಒಂದು ತಿಳಿವು. ಆದರೆ ಅದು ನಮ್ಮ ಆನಂದ ಅಲ್ಲ, ಅದು ಒಂದು ತಿಳಿವು. ನಮ್ಮ ಹಾಗಿನ ಆನಂದ ಭೌತಿಕವಾದದ್ದಲ್ಲ, ಅದು ಒಂದು ತಿಳಿವು. ಅವನಿಗೆ ಜ್ಞಾನ ಇದೆ, ಆದ್ರೆ ನಮ್ಮ ಹಾಗೆ ವೃತ್ತಿ ಜ್ಞಾನ ಅಲ್ಲ. ನಮಗೀಗ ಕಣ್ಣಿನಿಂದ ನೋಡಿದಾಗ ಒಂದು ಮನಸ್ಸಿನ ಪರಿಣಾಮ ಉಂಟಾಗಿ ಸುಖವೋ ದುಃಖವೋ ಉಂಟಾಗುತ್ತೆ. ಅಂತಹ ಸುಖ ದುಃಖದ ವ್ಯವಸ್ಥೆ ಆತನಿಗಿಲ್ಲ. ನಾಸ್ತಿ ದುಃಖಾತ್ಮಕಂ ಕಿಂಚಿತ್ ನಾಸ್ತಿ ಕಿಂಚಿತ್ ಸುಖಾತ್ಮಕಂ ಮನಸಃ ಪರಿಣಾಮೋಯಂ ಸುಖ ದುಃಖಾದಿ ಲಕ್ಷಣ. ಮನಸ್ಸಿನ ಪರಿಣಾಮವೇ ಸುಖ ದುಃಖ, ಆಕ್ರೋಶ, ಉತ್ಸಾಹ, ಧೈರ್ಯ. ಕೃಷ್ಣ ಹೇಳಿದ್ದು, ನಾನು ಹೇಳಿದ್ದಲ್ಲ. ಭವಂತಿ ಭಾವಭೂತಾನ, ಯಾವುದೆಲ್ಲ ಈ ಸಂಘಾತ, ಚೇತನ, ಧೃತಿ, ಇಷ್ಟೂ ಕೂಡ ನಮ್ಮ ಒಳಗಿನಿಂದಲೇ ಹುಟ್ಟುವಂಥದ್ದು, ಅವನಿಂದಲೇ ಹುಟ್ಟುವಂಥದ್ದು. ಅಂತ ಅಷ್ಟೆಲ್ಲ ಮನಸ್ಸಿನ ಬೇರೆ ಬೇರೆ ವಿಕಾರಗಳೇನಿದೆ, ಇದ್ಯಾವುದೂ ಅವನಿಗಿಲ್ಲ. ಯಾಕೆಂದ್ರೆ ಅವನು ಮನಸ್ಸಿಗೆ ಅತೀತ, ಮನಸ್ಸಿಗಿಂತ ಆಚೆ. ಅವನನ್ನ ತಿಳಿಲಿಕ್ಕಾಗುತ್ತೆ, ಆದ್ರೆ ಸಮಗ್ರವಾಗಿ ತಿಳಿಲಿಕ್ಕಾಗುದಿಲ್ಲ. ಸಮಗ್ರವಾಗಿ ತಿಳಿಲಿಕ್ಕಾಗುದಿಲ್ಲ ಅನ್ನೋದು ಒಂದು ತಿಳಿವೇ ಆಗಿದ್ದೆ. ಅದರಿಂದಾಗಿ ಅಷ್ಟು ತಿಳಿಯಿತು ಅಂತ ನಾವು ಮನೋ ಏನ ಸ್ಮರತ್ಯಪಿ, ಅವನಿಂದಲೇನೆ ಮನಸ್ಸು ಅವನ ಬಗ್ಗೆ ಸ್ವಲ್ಪ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸಮ್ಯಕ್ ನ ಗಚ್ಚತಿ, ಸಂಪೂರ್ಣ ತಿಳಿಯುವುದಿಲ್ಲ, ಆದ್ರೆ ಸ್ವಲ್ಪ ತಿಳಿಯತ್ತೆ, ಅವನಿಂದಲೇ ತಿಳಿಯತ್ತೆ. ಅವನು ಎಷ್ಟು ತಿಳಿಸ್ಬೇಕು ಅಂತ ನಮಗೆ ನಮ್ಮನ್ನ ಎತ್ತರಕ್ಕೇರಿಸ್ಲಿಕ್ಕೋಸ್ಕರ ಎಷ್ಟು ತೆರೀಬೇಕು ಅಂತ ಅನ್ಸುತ್ತೋ ಅಷ್ಟು ತೆರೆದು ತೋರಿಸ್ತಾನೆ. ಅಷ್ಟು ತೋರಿಸಿದ್ದನ್ನ ಒಬ್ಬ ತಿಳಿದ ಅಂದ್ರೆ ಅವನಿಗೆ ಸಮಾಧಾನ ಆಗುತ್ತೆ. ಬೇಕು ತನ್ನ ಅಪೇಕ್ಷಿತವಾದಂಥದ್ದು ಸಿಕ್ಕಿತು ಅಂತಂದ್ರೆ ಅದಕ್ಕಿಂತ ಸಂತೋಷ ಪಡುವಂತಹ ಸಂದರ್ಭ ಮತ್ತೊಂದಿಲ್ಲ. ಅವನಿಗೆ ಅಷ್ಟರಲ್ಲೇ ಸಂತೋಷ ಆಗುತ್ತೆ. ಒಬ್ರಿಗೆ 2 ದೋಸೆಯಲ್ಲಿ ತೃಪ್ತಿ ಆಗ್ಬೋದು, ಒಬ್ರಿಗೆ 5 ದೋಸೆಯಲ್ಲಿ ತೃಪ್ತಿ ಆಗ್ಬೋದು, ಒಬ್ರಿಗೆ 20 ದೋಸೆಯಲ್ಲಿ ತೃಪ್ತಿ ಆಗ್ಬೋದು. ಎಲ್ಲರಿಗೂ ತೃಪ್ತಿ ಸಮಾನ. ಅಂದ್ರೆ
ಹೊಟ್ಟೆ ತುಂಬಿದೆ ಅನ್ನುವ ಸುಖ ಅದು ಸಮಾನ. ಆದ್ರೆ ಒಬ್ಬರಿಗೆ 2ರಿಂದ ಆಗ್ಬೋದು, ಒಬ್ಬರಿಗೆ 5ರಿಂದ ಆಗ್ಬೋದು, 10ರಿಂದ ಆಗ್ಬೋದು, 20ರಿಂದ ಆಗ್ಬೋದು. ಅದು ಅವರವರ ಸಾಮರ್ಥ್ಯ, ಅವರವರ ಹೊಟ್ಟೆ, ಅವರವರ ತೃಪ್ತಿಯ ಮಟ್ಟ. ಸೋ ಅನಿರುದ್ಧಾಖ್ಯ ಈಶೇಷ ಪರಂ ಬ್ರಹ್ಮೀತಿ ಕೀರ್ತ್ಯತೆ. ಸೋ ಅನಿರುದ್ಧಾಖ್ಯ, ಅವನು ಯಾರು? ನಮ್ಗೆ ಈ ಮನಸ್ಸಿನಿಂದ ಎಲ್ಲವನ್ನು ತಿಳಿಸುವಂತವನು ಅನಿರುದ್ಧ ಅನ್ನುವ ಭಗವಂತನ ರೂಪ. ಈ ಅನಿರುದ್ಧ ಅನ್ನೋದು ಕಾಮನ ಮಗ ಒಬ್ಬ ಇದ್ದಾನೆ, ಅವನು ಮನಸ್ಸಿನ ಅಭಿಮಾನಿ. ಇನ್ನು ಆ ಮನಸ್ಸಿನ ಅಭಿಮಾನಿಯಾಗಿ ನಿಂತ ಅನಿರುದ್ಧನಿಗೆ ಸಹಕಾರಿಯಾಗಿರುವ ಭಗವಂತನ ರೂಪವೂ ಕೂಡ ಅನಿರುದ್ಧ. ಅವನು ಈಶೇಷ, ಎಲ್ಲ ಈಶರಿಗೂ ಈಶನಾಗಿದ್ದಾನೆ. ಪರಬ್ರಹ್ಮೇತಿ ಕೀರ್ತ್ಯತೆ. ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಈ ಒಂದೇ ನಾಮ 2-3 ಜನಕ್ಕೆ ಬಂದಾಗ ಕನ್ಫ್ಯೂಸ್ ಆಗುತ್ತೆ. ಅದರಿಂದಾಗಿ ಕೆಲವೊಂದ್ಸರ್ತಿ ಉಪನಿಷತ್ತಿನಲ್ಲಿ ತಲೆ ಕೆಡುತ್ತೆ, ಅಲ್ಲಿ ಅವರನ್ನು ಹೇಳಿದ್ದೋ ಇವರನ್ನು ಹೇಳಿದ್ದು ಅಂತ. ಆದ್ರೆ ಅದು ಅಲ್ಲಿರುವ ಸೂಕ್ಷ್ಮ ಶಬ್ದಗಳನ್ನ ಗಮನಿಸಿದಾಗ ಯಾರಿಗೆ ಹೇಳಿದ್ದು ಅಂತ ಗೊತ್ತ. ಕಾಮಾತ್ಮಜಃ ಅಂತ ಶಬ್ದ ಪ್ರಯೋಗ ಮಾಡಿದ್ರು ಹಿಂದೆ, ಆವಾಗ ಅನಿರುದ್ಧ ಅಂತ ಪದ ಬಂದದ್ದು ಬೇರೆ. ಈಗ ಈಶೇಷ ಅನಿರುದ್ಧಾಖ್ಯ ಅಂತ ಶಬ್ದ ಬಂತು, ಆದ್ರಿಂದ ಇದು ಪರಮಾತ್ಮ, ಇದು ಬೇರೆ. ಇವನು ಬ್ರಹ್ಮ ಇತಿ ಕೀರ್ತ್ಯತೆ. ಬ್ರಹ್ಮ ಇತಿ, ಅವನನ್ನ ಪರತತ್ವ ಅಂತ ಕೀರ್ತನೆಗೈಯುತ್ತಾರೆ ಅಂತ ಒಟ್ಟು ಆ ಶಬ್ದವನ್ನ ನೋಡಿದ್ವಿ. ಮುಂದೆ ತದ್ವನಂ ನಾಮ ತದ್ವನಮಿತ್ಯುಪಾಸಿತವ್ಯಂ ಸ ಏತದೇವಂ ವೇದಾಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಛಂತಿ. ಸಹ ವಿಷ್ಣು, ಅವನು ವಿಷ್ಣು, ಅವನಿಗೆ ತದ್ವನ ಅಂತ ಹೆಸರು. ಇದು ವೇದಗಳಲ್ಲಿ ಇರುವುದನ್ನ ಉಪನಿಷತ್ತು ಹೇಳಿತು, ಉಪನಿಷತ್ತಿನಲ್ಲಿ ಇರುವುದನ್ನ ಪುರಾಣಗಳು ಕೂಡ ಸಂದರ್ಭದಲ್ಲಿ ಬಂದಾಗೆಲ್ಲ ಹೇಳುತ್ತೆ. ತದ್ವನ ಅಂತ ದೇವರ ಸುಂದರವಾದ ಹೆಸರು. ತತ್ ಅಂದ್ರೆ ವ್ಯಾಪಿಸಿದವನು ಅಂತ ಅರ್ಥ. ತತತ್ವಾತ್ ತತ್, ವನನೀಯತ್ವಾತ್ ವನ. ಏನು ವನನೀಯತ್ವಾತ್ ಅಂದ್ರೆ? ವನನ ಅಂದ್ರೆ ವನ ಸಂಭಕ್ತೌ ಅಂತ ಧಾತು, ಅತ್ಯಂತ ಭಕ್ತಿ ಮಾಡಬೇಕಾದ ಸೊತ್ತು. ಕಾಡು ಯಾಕೆ, ಕಾಡು ಅನ್ನುವ ಶಬ್ದಕ್ಕೆ ವನ ಅಂತ ಯಾಕೆ ಹೆಸರು ಅಂತ ನಮ್ಗೆ ಈಗ ಅರ್ಥ ಆದ್ರೆ, ನಾವು ಎಷ್ಟು ಗಮನಿಸಬೇಕಾಗಿರುವಂತಹ, ನಾವು ಫ್ಯೂಚರ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತೇವೆ. ಮಕ್ಕಳ ಬಗ್ಗೆ, ಅಥವಾ ನಮ್ಮ ಮನೆ ಬಗ್ಗೆ, ಅಥವಾ ನಮ್ಮ ಡೆಪಾಸಿಟ್ ಎಷ್ಟಾಯ್ತು ಏನಾಯ್ತು ಅಂತ ಯೋಚನೆ ಮಾಡೋದ್ರ ಬಗ್ಗೆ, ಅಥವಾ ಮುಂದೆ ಒಂದಿಷ್ಟು ದಿವಸ ಆದ್ಮೇಲೆ ನಂಗೆ ಜಾಗ ಬೇಕು ಅಂತನೋ, ಅಥವಾ ಇನ್ನೇನೇನೋ ಯೋಚನೆ ಮಾಡುತ್ತೇವೆ. ಆದ್ರೆ ನಾಳೆಗೆ ಬಿಸಿಲು ಈಗದ 3 ಪಟ್ಟ ಆದ್ರೆ, ಮಳೆ ನಿಂತು ಹೋದ್ರೆ, ಗಾಳಿ ಬಿಸಿ ಆದ್ರೆ, ಸಮುದ್ರ ಉಕ್ಕೇರಿದ್ರೆ, ಭೂಮಿ ಬಾಯಿ ಬಿರಿದ್ರೆ ಆಗ ಏನ್ ಮಾಡ್ತೇವೆ ಅಂತ ಅನ್ನೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರವೇ ಇಲ್ಲ. ಉಪನಿಷತ್ ಹೇಳಿತು, ದೇವರಿಗೆ ವನ ಅಂತ ಹೆಸರು ಯಾಕೆ ಅಂದ್ರೆ ಅವನು ಅತ್ಯಂತ ವನನೀಯ. ಕಾಡಿಗೆ ವನ ಯಾಕೆ ಅಂತ ಹೆಸರು ಅಂದ್ರೆ ಅದು ಅತ್ಯಂತ ವನನೀಯ, ಅತ್ಯಂತ ಪ್ರಾರ್ಥನೀಯ ಅಥವಾ ಪೂಜನೀಯ ಅಂತ ಅರ್ಥ. ವನನೀಯ ಅನ್ನೋ ಶಬ್ದಕ್ಕೆ ಸರಿಯಾಗಿ ಹೇಳುದಾದ್ರೆ ಅತ್ಯಂತ ರಕ್ಷಣೀಯ ಅಂತ ಅರ್ಥ. ಸಂಭಕ್ತಿ, ಅದು ನೋಡಿ, ಬರೀ ಭಕ್ತಿ ಅಲ್ಲ, ಸಂಭಕ್ತಿ. ಅದು ಪರಮಾತ್ಮನ ವಿಷಯಕವಾದ ಭಕ್ತಿ ಆದಾಗ ಅದು ಮೋಕ್ಷವನ್ನು ಕೊಡುತ್ತೆ. ಲೋಕ ವಿಷಯಕವಾದಾಗ ಬದುಕನ್ನು ಕೊಡುತ್ತೆ. ಲೋಕ ವಿಷಯಕವಾದ ಪ್ರೀತಿ ಅಂತಂದಾಗ್ಲೂ ಕೂಡ ಅದು ಅಭಿಮಾನ ಪೂರ್ವಕವಾದದ್ದಾಗಿರುವುದಲ್ಲ, ಅದನ್ನು ಉಳಿಸ್ಬೇಕಾದ ನಮ್ ಕರ್ತವ್ಯ. ಯಾಕಂದ್ರೆ ನಮ್ಗೆ ಇಲ್ಲಿ ತನಕ ನಮ್ಮ ಹಿರಿಯರು ವನವನ್ನ ನಮಗೋಸ್ಕರ ತಂದುಕೊಟ್ಟು ಹೋಗಿದ್ದಾರೆ. ನಾವು ಹೋಗುವಾಗ್ಲೂ ಈ ಕರ್ತವ್ಯ ಮುಂದುವರಿಸಬೇಕು. ಹಾಗಾಗಿ ಭಗವಂತನಿಗೆ ವನ ಅಂತ ಯಾಕೆ ಹೆಸರು ಅಂದ್ರೆ ವನನೀಯತ್ವತಃ, ವನನೀಯತಃ, ಅತ್ಯಂತ ಪ್ರೀತಿಸಬೇಕಾದ ವಸ್ತು. ದೇವರು ಹಾಗೆ, ಕಾಡು ಹಾಗೆ. ಕಾಡು ಅಂದ್ರೆ ಯಾವುದೋ ಅಭಯಾರಣ್ಯ, ನಾಗ ಬಂಡೀಪುರ ಅದು ಮಾತ್ರ ಅಲ್ಲ. ನಮ್ಮ ಮನೆಯ ಸುತ್ತ ಒಂದು 4 ಗಿಡ ಇದೆ ಅಂದ್ರೆ ಅದಕ್ಕೆ ನೀರ್ ಹಾಕಿ, ಅದು ನಮ್ ಗಿಡನೇ ಆಗಿರ್ಬೇಕಾಗಿಲ್ಲ, ಸಾಯ್ತಾ ಇದೆ ಅಂದಾಗ ಅವ್ರ ಮನೆ ಗಿಡ ಸತ್ತೋದ್ರು ಹೋಗ್ಲಿ ಅಂದ್ರೆ ನಮ್ಮಲ್ಲಿ ವನನೀಯತ್ವ ಇಲ್ಲ ಅಂತ ಅರ್ಥ. ದೇವರ ನಮ್ಗೆ ಆ ಗಿಡದಲ್ಲೇ ಕಾಣ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ, ಆ ಗಿಡ ಬದುಕ್ತಾ ಇದೆ ಅಂದ್ರೆ ದೇವರಲ್ಲಿ ಇನ್ನೂ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ ಅಂತ ಅರ್ಥ. ಅದು ತುಳಸಿ ಗಿಡ ಇರ್ಬೋದು, ಒಂದು ಸಣ್ಣ ಹೂವಿನ ಗಿಡ ಇರ್ಬೋದು, ಏನೇ ಇರ್ಬೋದು. ಆದ್ರೆ ನಮ್ಗೆ ಅದನ್ನ ಕಂಡಾಗ ಹೊಟ್ಟೆ ಉರಿಯತ್ತೆ, ಇನ್ನೊಬ್ಬರ ಮೇಲಿನ ಕೋಪ ಅದ್ರ ಮೇಲೆ ತೋರಿಸ್ತೇವೆ ಅಂದ್ರೆ ನಮ್ಗೆ ದೇವರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ನು ಮಾಡಿದ ತಪ್ಪಿಗೆ ಆ ಗಿಡ ಏನ್ ತಪ್ಪು ಮಾಡಿದ್. ಬೇಂದ್ರೆ ಅವರ ಮನೆಯಲ್ಲಿ ಆ 3 ಗಿಡಗಳು ಬಂದದ್ದನ್ನ ಅವರು ಎಷ್ಟು ದೇವರ ಅಸ್ತಿತ್ವ ನನ್ನ ಮನೆಯಲ್ಲಿ ಇದೆ ಅಂತ ಭಾವಿಸ್ತಿದ್ರು ಅಂದ್ರೆ, ಅಶ್ವತ್ಥ, ಉದುಂಬರ, ನೆಗ್ರೋಧ, ಈ 3 ಕೂಡ ಅವರ ಮನೆಯಲ್ಲಿ ಇದ್ದದ್ದನ್ನು ಈಗ್ಲೂ ನಾವು ಹೋಗಿ ನೋಡ್ಬೋದು. ಸಾಧನಕೆರೆಯಲ್ಲಿ ಧಾರವಾಡಕ್ಕೆ ಹೋದ್ರೆ ಅವರ ಮನೆಯಲ್ಲಿ 3 ಗಿಡಗಳು ಇರುವುದನ್ನು ನಾವು ನೋಡ್ತೇವೆ.
ಅವ್ರಿಗೆ ಅದು ಏನ್ ಪ್ರೀತಿ ಇದ್ರೆ ಆ ಮನೆಯ ಸುತ್ತ ಬೇರೆ ಏನು ರಿಪೇರಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅವರು, ಯಾಕಂದ್ರೆ ಆ ಮರ ಹೋಗುತ್ತೆ ಅಂತ. ಇದು ವನನೀಯತ್ವ, ಇದು ದೇವರನ್ನು ಪ್ರೀತಿಸುವ ಕ್ರಮ. ಬೇರೆ ಬೇರೆ ರೀತಿಯಿಂದ ಪ್ರೀತಿಸ್ಲಿಕ್ಕೆ ಆಗುತ್ತೆ, ಅದು ವನ ಅಂತ ದೇವರನ್ನು ಪ್ರೀತಿಸುವುದು ಯಾವ ಮೂಲಕ ಅಂದ್ರೆ ಅದಕ್ಕೆ ಅವರು ವನಮಾಶ್ರಯೇತ, ಅದಕ್ಕೆ ಅವರು ಹರಿಯನ್ನ ಪ್ರೀತಿಸುವುದಕ್ಕಾಗಿ ಕಾಡಿಗೆ ಹೋಗ್ತಾ ಇದ್ರು. ಯಾಕಂದ್ರೆ ಕಾಡು ಅಂದ್ರೆ ಅದು ದೇವರ ಮತ್ತೊಂದು ಸುಂದರ ರೂಪ, ಅದು ತದ್ವನ ಅಂತ ಉಪಾಸನೆ ಮಾಡ್ಲಿಕ್ಕೆ ಆಗತ್ತೆ. ಅವರ ತಪಸ್ಸಿಗೆ ಕಾಡು ಯಾಕೆ ಅಂದ್ರೆ ಭಗವಂತನ ರೂಪನೇ ಅದು. ಹೇಗೆ ನೀರು ಅನ್ನುವುದೇ ದೇವರ ಒಂದು ದ್ರವ್ಯ ರೂಪವೋ ಹಾಗೆ ಕಾಡು ಅನ್ನುವುದೇ ಅವರಿಗೊಂದು ದೇವರ ಅರಮನೆ, ದೇವರ ಅಸ್ತಿತ್ವ ಇರುವಂತಹ ದೇವರ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಡುವ ಜಾಗ. ಏವಮೇನಂತು ಯೋ ವೇದ ಭವೇತ್ ಸರ್ವೈರುಪೇಕ್ಷಿತ ಅಪೇಕ್ಷಿತ. ಯಾರು ದೇವರನ್ನ ತದ್ವನ 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 ಅಂತ ಉಪಾಸನೆ ಮಾಡುತ್ತಾನೋ ಅವನನ್ನು ಕೂಡ ಜನ ವನನೀಯ, ಇವನು ಪೂಜನೀಯ ಅಂತ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾರೆ. ತುಂಬಾ ಒಳ್ಳೆ ಉಪಾಸನೆ, ಇದು ಆಚಾರ್ಯರು ಹೇಳಿದ ಮಾತು. ಯಾರು ಭಗವಂತನ ರೂಪವನ್ನ ತದ್ವನಂ ಅಂತ ಏವಂ ಏನಂ ಯೋ ವೇದ, ಅವನು ಎಲ್ಲ ಕಡೆ ತುಂಬಿದ್ದಾನೆ ಮತ್ತು ಎಲ್ಲರಿಂದಲೂ ಪ್ರೀತಿಗೆ ಪಾತ್ರನಾಗಿದ್ದಾನೆ, ಪ್ರೀತಿಗೆ ಅರ್ಹನಾಗಿದ್ದಾನೆ ಅಂತ ಯಾರು ನಿರಂತರ ಚಿಂತಿಸ್ತಾನೋ ಅವನು ಕೂಡ ಎಲ್ಲರಿಂದಲೂ ಪ್ರೀತಿ ಪಾತ್ರನಾಗ್ತಾನೆ, ಎಲ್ಲರಿಗೂ ಪ್ರೀತಿ ಪಾತ್ರನಾಗ್ತಾನೆ, ಎಲ್ಲರಿಂದಲೂ ಪ್ರೀತಿಸಲ್ಪಡ್ತಾನೆ. ನಾವೆಲ್ಲೋ ಕಾಡನ್ನ ನಾಶ ಮಾಡಿದ್ವಿ ಅಂದ್ರೆ ಒಂದರ್ಥ ನಾವ್ ಎಲ್ಲರಿಂದ ಪ್ರೀತಿ ಕಳ್ಕೊಳ್ತಾ ಇದ್ದೀವಿ ಅಂತ. ನಮ್ಗೆ ಗಿಡದ ಬಗ್ಗೆ ಕಾಳಜಿ ಕಮ್ಮಿ ಆದಾಗ ನಮ್ಮ ಸುತ್ತಲೂ ನಮ್ಮ ಬಗ್ಗೆ ಬರುವ ಕಾಳಜಿ ಕಮ್ಮಿ ಆಗ್ತಾ ಬರುತ್ತೆ. ಇದು ಮಾತ್ರ ಸ್ಪಷ್ಟ ಪ್ರಕೃತಿಯ ಕರ್ಮ ನಿಯಮ. ನಾವು ಎಷ್ಟು ಮರಗಿಡಗಳನ್ನ ಉಪೇಕ್ಷಿಸ್ತೇವೆ, ಎಷ್ಟು ನಮ್ಮ ಸುತ್ತಲಿನ ಪರಿಸರವನ್ನ ಹಾಳು ಮಾಡುತ್ತೇವೆ, ಅಷ್ಟು ನಾವು ಉಪೇಕ್ಷಿತರಾಗ್ತಾ ಹೋಗ್ತೇವೆ. ನಾವು ಎಷ್ಟು ಅಪೇಕ್ಷೆ ಪಟ್ಟು ಭಗವಂತನ ಪ್ರೀತಿಯ ಸನ್ನಿಧಾನ ಅದು ಅಂತ ಭಾವಿಸೋದನ್ನು ಗೌರವಿಸ್ತೇವೆ, ನಾವು ಅಷ್ಟೇ ಎಲ್ಲರಿಂದಲೂ ಅಪೇಕ್ಷಿತರಾಗ್ತೇವೆ. ನಮ್ಮನ್ನು ಎಲ್ಲರೂ ಕೂಡ ಅಪೇಕ್ಷೆ ಪಡ್ತಾರೆ, ಇವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿ ಹಾಡುತ್ತಾರೆ, ಅಥವಾ ಏನು ಗೊತ್ತಿಲ್ಲ, ಆಮೇಲೆ ವಿಶೇಷವಾದ ಕಾಳಜಿ. ಇದು ನಮಗೆ ಈ ತದ್ವನ ಅನ್ನೋ ಶಬ್ದದಿಂದ ಕಾಣುವುದು. ಸ ಏತದೇವಂ ವೇದಾಭಿಹೈನಂ ಸರ್ವಾಣಿ ಭೂತಾನಿ ಸಂವಾಂಚಂತಿ. ಆ ಶಬ್ದವನ್ನು ಸರಿಯಾಗಿ ಗಮನಿಸಿ. ತದ್ವನಂ ಇತುಪಾಸಿತವ್ಯಂ, ಅವನ ತದ್ವನ ಅಂತ ಉಪಾಸನೆ ಮಾಡಬೇಕು. ಸಹ ಭಗವಂತ, ಸಹ ಯಹ ಅಥವಾ ಸಹ ಅಂದ್ರೆ ಉಪಾಸಕ, ಯಾವ ಉಪಾಸಕ ಏತದೇವಂ ಈ ತತ್ ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾದ ವನನೀಯನಾದ ಭಗವಂತನನ್ನ ಏವಂ ತದ್ವನ ಅಂತ ವೇದ ತಿಳಿಯುತ್ತಾನೋ, ಅಭಿಹೈನಂ ತಿಳಿದು ಅವನನ್ನ ಹಾಗೆ ಎಲ್ಲ ಕಡೆ ಕಾಣ್ತಾನೋ, ಅವನನ್ನ ಸರ್ವಾಣಿ ಭೂತಾನಿ, ಅವನನ್ನ ಎಲ್ಲ ಜೀವರಾಶಿಗಳು ಕೂಡ ಸಂವಾಂಛಂತಿ, ಅವನಲ್ಲಿರುವ ಭಗವತ್ ತತ್ವವನ್ನ, ಅವನಲ್ಲಿರುವ ಭಗವತ್ ಪ್ರಜ್ಞೆಯನ್ನ, ಅವನಲ್ಲಿರುವಂತಹ ಪ್ರಾಮಾಣಿಕವಾದ ಪ್ರಕೃತಿಯ ಪ್ರೀತಿಯನ್ನ ಗೌರವಿಸುತ್ತಾರೆ. ತಲವಕಾರದ ಅತ್ಯಂತ ಸುಂದರ ಉಪಾಸನೆ ಇದು. ತಾಳ ತಟ್ಟಿಕೊಂಡು ಭಗವಂತನ ಗುಣಗಾನ ಮಾಡುವವರು ಕೊಟ್ಟ ದೊಡ್ಡ ಸಂದೇಶ, ದೇವರನ್ನ ಎಲ್ಲೆಡೆ ತುಂಬಿದ್ದಾನೆ ಮತ್ತು ಎಲ್ಲರಿಂದಲೂ ಕೂಡ ಉಪಾಸ್ಯನಾಗಿದ್ದಾನೆ, ಎಲ್ಲರಿಂದಲೂ ಪೂಜನೀಯನಾಗಿದ್ದಾನೆ. ಯಾವ ಫಾರ್ಮಲ್ ಬೇಕಾದ್ರೂ ಇರ್ಬೋದು, ಅಗ್ನಿಯ ಮೂಲಕ ಪೂಜಿಸಬಹುದು, ಅದರಿಂದಾಗಿ ನಾವು ಅದನ್ನು ದ್ವೇಷಿಸುವ ಹಾಗಿಲ್ಲ. ಕಾಡಿನ ಮೂಲಕ ಪೂಜಿಸಬಹುದು, ಅದರಿಂದಾಗಿ ಅಷ್ಟೇ ಏನು ಬರೀ ಕೃಷಿ ಮಾಡ್ತಾ ಇರ್ತಾರೆ, ಓದಲ್ಲ ಬೈಯಲ್ಲ, ಅದ್ರ ಮೇಲ್ನೋಟ ಕನ್ನಿಸ್ಬೋದು. ನೋಡಿ, ನೀವು ನಿಮ್ಗೆ ಒಂದು ಉದಾಹರಣೆ, ಸಾಲು ಮರದ ತಿಮ್ಮಕ್ಕ ಅಂತ ಒಂದು ಹೆಣ್ಮಗಳು, ಒಂದ್ಸರ್ತಿ ಗೂಗಲ್ ಮಾಡಿ ನೋಡಿ. ಆ ಹೆಣ್ಮಗಳು ತನ್ನ ಬದುಕಿನುದ್ದಕ್ಕೂ ತನ್ನ ವ್ಯಕ್ತಿಗತವಾದ ಸಂಪತ್ತನ್ನೂ ಬಳಸಿ ಸಾವಿರಾರು, 10,000 ಸ್ವಲ್ಪ ಅಲ್ಲ, ಒಂದು 60-70,000 ಬರೀ ನೆಟ್ಟದ್ದಲ್ಲ, ಬಹಳ ಜನ ನೆಡುವ ಕಾರ್ಯಕ್ರಮ ಮಾಡ್ತಾರೆ, ನೆಟ್ಟು ಕಾಡನ್ನ ಸೃಷ್ಟಿ ಮಾಡಿ ಮರ 4 ತೋಳುಗಳಲ್ಲಿ ಹಿಡಿಲಿಕ್ಕಾಗದಷ್ಟು ಅಗಲಕ್ಕೆ ಬೆಳೆಯೋ ತನಕ ಕಾಪಾಡಿದ್ದಾಳೆ. ಇವತ್ತು ಎಷ್ಟು ಜನ ಅವಳನ್ನ ನೆನಪಿಸ್ಕೊಳ್ತಾರೆ, ಎಷ್ಟು ಪ್ರಶಸ್ತಿಗಳು ಹಿಡ್ಕೊಂಡು ಬಂದ್ವು, ಎಷ್ಟು ಅವತ್ತೇ ಬರುತ್ತೆ ಅಂತಿಲ್ಲ. ಅದು ಮಾಡುವಾಗ ನಮ್ಮನ್ನೆಲ್ಲರೂ ತಮಾಷೆ ಮಾಡ್ಬೋದು, ಅಥವಾ ಈಗಳಿರ್ಬೋದು, ಅಥವಾ ನಾವೇನೋ ಗಿಮಿಕ್ ಮಾಡ್ತಾ ಇದ್ದೇವೆ ಅಂತ ಅನ್ಬೋದು. ನಮ್ದು ಪ್ರಾಮಾಣಿಕ ಪ್ರಯತ್ನ ಹೌದಾದ್ರೆ ಅದು ಒಂದು ಮಾತೇನು ಅಂದ್ರೆ, ಇಲ್ಲಿ ನಮ್ಗೆ ಪ್ರಶ್ನೆ ಬರುತ್ತೆ, ಈಗೇನು ಕಷ್ಟಪಟ್ರಲ್ವಾ ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ಉತ್ತಮ ಲೋಕಗಳಲ್ಲಿ ಎಲ್ಲಿ ತನಕ ಅವರ ಹೆಸರು ಇಲ್ಲಿ ಲೋಕದಲ್ಲಿ ತಿರುಗಾಡ್ತಾ ಇರುತ್ತೋ ಅಲ್ಲಿ ತನಕನೂ ಅವರಿಗೆ ಆ ಸುಖದ ಭೋಗ ಭಾಗ್ಯಗಳು
ಇನ್ನೂ ವಿಶೇಷವಾಗಿ ಸಿಗ್ತಾ ಇರುತ್ತೆ. ಮತ್ತೊಂದು ಜನ್ಮದಲ್ಲೂ ಅದಕ್ಕಿಂತ ಹೆಚ್ಚಿನ ಸೌಖ್ಯ ಅನ್ನೋದು ಸ್ವತಃ ಮರಗಿಡಗಳಿಗೆ ಅವಳಿಗೆ ಆಹಾರ ಕೊಡಬೇಕು. ಅವಳು ಯಾವ ಸ್ಥಿತಿಯಲ್ಲಿದ್ರು, ಅವಳು ಪ್ರಾಣಿಯಾಗಿ ಹುಟ್ಟಿರ್ಬಹುದು, ಪಕ್ಷಿಯಾಗಿ ಹುಟ್ಟಿರ್ಬೋದು, ಮನುಷ್ಯರಾಗಿ ಹುಟ್ಟಿರ್ಬೋದು, ಏನೇ ಎಲ್ಲಿ ಹುಟ್ಟಿದ್ರು ಕೂಡ ಪ್ರಕೃತಿ ಅವಳಿಗೆ ಬೇಕಾದ ಆಹಾರವನ್ನು ಕೊಡುತ್ತೆ. ಯಾಕೆಂದ್ರೆ ಹೊಟ್ಟೆ ಹಸಿದು ಸಾಯ್ಲಿಕ್ ಬಿಡಲ್ಲ, ಯಾಕಂದ್ರೆ ನನ್ನನ್ನು ಬದುಕಿಸಿದ್ದಾಳೆ ಅಂತ. ಅಂದ್ರೆ ಅದು ಜೀವ ಎಷ್ಟು ಜನ್ಮಕ್ಕೆ ಹೋದ್ರೂ ಅದರ ಕರ್ಮ ಅದರ ಹಿಂದೆ ಬರುತ್ತೆ. ಹಾಗಾಗಿ ಗಿಡಗಳನ್ನ ನೆಟ್ಟು ಪೂಜಿಸಿ ಗೌರವಿಸಿ ಅದಕ್ಕೆ ಪ್ರೀತಿ ಕೊಟ್ರೆ ಅದು ಜನ್ಮಾಂತರಕ್ಕೂ ನಮಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಈ ಉಪಾಸನೆಯ ಮುಖದಲ್ಲಿ ಸಂವಾಂಚಂತಿ. ಅದಕ್ಕೆ ಭೂತಾನಿ ಅಂತ ಶಬ್ದ ಬಳಸಿದ್ರು. ಕೇವಲ ಮರಗಿಡಗಳು ಮಾತ್ರ ಅಲ್ಲ, ಪ್ರಕೃತಿಯ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಕೂಡ ಅವನನ್ನ ಗೌರವಿಸ್ತಾವೆ. ಯಾವ ಮುಖದಲ್ಲಿ ಬೇಕಾದ್ರೂ ಅವನಿಗೆ ಸಹಾಯ ಸಿಗುತ್ತೆ, ಗೌರವ ಸಿಗುತ್ತೆ, ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಇದು ಈ ಉಪನಿಷತ್ತಿನ ವಿಶೇಷತೆ. ಇನ್ನು ಅದಕ್ಕೆ ಕೆಲವು ಸಂಗತಿಗಳನ್ನ ಸೇರಿಸ್ತಾರೆ ಮುಂದಿನ ಸಾಲುಗಳಲ್ಲಿ. ನಾಳೆ ಅದರ ಚಿಂತನೆಯನ್ನ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.